ಕಟಕ ರಾಶಿಯಲ್ಲಿ ಗುರು ಬಂದಿರ್ತಾರೆ. ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಈ ಒಂದು 45 ದಿನ ನವೆಂಬರ್ ತಿಂಗಳು ಪೂರ್ತಿ ಗುರು ನಿಮ್ಮ ರಾಶಿಯಲ್ಲಿ ಇರ್ತಾರೆ. ಆದ್ರೆ ಇರೋ ಜಾಗದಲ್ಲಿ ಅವ್ರು ಯಾವುದೇ ರಿಸಲ್ಟ್ ಕೊಡೋದಿಲ್ಲ. ಹಾಗಾಗಿ ಅವರು ಯಾವ ಮನೆ ನೋಡ್ತಾರೋ ಆ ಮನೆಯಿಂದ ನೀವು ತುಂಬಾ ರಿಸಲ್ಟ್ ನ ತಗೊಳ್ಬಹುದು. ನೋಡಿ, ನಿಮ್ಮ ರಾಶಿಗೆ 5ನೇ ಮನೆ ಅಂತ ಅಂದ್ರೆ ವೃಶ್ಚಿಕ ರಾಶಿಯಲ್ಲಿ ಬುಧ ಮತ್ತೆ ಕುಜ ಇರ್ತಾರೆ. ಬುಧ ಕುಜ ಅಂದ್ರೆ ನಿಮ್ಮ 12ನೇ ಮನೆಯವರು ಮತ್ತೆ ನಿಮ್ಮ 3ನೇ ಮನೆಯವರು. ಮತ್ತೆ ರಾಶಿಯಲ್ಲಿ ವೃಶ್ಚಿಕ ರಾಶಿಯ ಅಧಿಪತಿ ಕುಜ ಅಲ್ಲೇ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ನಿಮ್ಮ ಮಕ್ಕಳಿಗೆ ತುಂಬಾ ಪಾಸಿಟಿವ್ ಅಂತ ಹೇಳ್ಬೋದು. ಮತ್ತೆ ನಿಮ್ಮ ಯಾರೆಲ್ಲ ಲ್ಯಾಂಡ್ ಡೆವಲಪರ್ ಆಗಿರ್ತೀರಾ, ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟಂತಹದ್ದು, ಅದೇ ರೀತಿ ನಿಮ್ಮ ಬುದ್ಧಿ ಅಂತಂದ್ರೆ ಯಾರು ಏನೇನೆಲ್ಲ ಓದ್ತಾ ಇದ್ದೀರಾ, ನಿಮ್ಮ ಎಜುಕೇಶನ್ ಸಂಬಂಧಪಟ್ಟಂತಹ ಒಂದು ವಿಚಾರ ತಗೊಂಡ್ರೆ ಸೂಪರ್ ಅಂತ ಹೇಳ್ಬೋದು. ಅದರಲ್ಲೂ ನಿಮ್ಮ ಮಕ್ಕಳು ಯಾರೆಲ್ಲ ಕಟಕ ರಾಶಿಯಲ್ಲಿ ಇರ್ತೀರಾ ಅವರ ಮಕ್ಕಳಿಗೆ ಒಂದು ಯೋಗನೆ ಅಂತ ಹೇಳ್ಬೋದು. ಯಾಕಂದ್ರೆ ಎಜುಕೇಶನ್ ಅಲ್ಲಿ ತುಂಬಾ ಮುಂದೆ ಇರ್ತಾರೆ. ಈ ಒಂದು 45 ದಿನ ನೋಡಿ, ಈ ಒಂದು ತಿಂಗಳು ನವೆಂಬರ್ ತಿಂಗಳು ತುಂಬಾ ಒಳ್ಳೊಳ್ಳೆ ಒಂದು ಖುಷಿ ಪಡೋಂಥ, ಅದರಲ್ಲೂ ಮಕ್ಕಳಿಂದ ತುಂಬಾ ಖುಷಿ ಪಡೋಂಥ ವಿಚಾರ ತುಂಬಾ ಕೇಳ್ತಾ ಬರ್ತೀರಾ ಕಟಕ ರಾಶಿಯವರು. ಅದೇ ರೀತಿ ನೋಡಿ, ನಿಮ್ಗೆ 2ನೇ ಮನೆಯಲ್ಲಿ ಕೇತು ಇರೋದ್ರಿಂದ ಎಲ್ಲೊಂದು ಸ್ವಲ್ಪ ಹೆಲ್ತ್ ಬಗ್ಗೆ ತುಂಬಾ ಕೇರ್ಫುಲ್ ಆಗಿರ್ಬೇಕಾಗುತ್ತೆ. ಅದಕ್ಕೂ ಹೊಟ್ಟೆಗೆ ಸಂಬಂಧಪಟ್ಟಂತಹ ಯಾವ್ದಾದ್ರೂ ಒಂದು ಪ್ರಾಬ್ಲಮ್ ನಿಮ್ಮನ್ನ ಕಾಡ್ತಾ ಹೋಗುತ್ತೆ. ಹಾಗಾಗಿ ನಿಮ್ಮ ಗ್ಯಾಸ್ಟ್ರಿಕ್ ಆಗಿರ್ಬೋದು, ನಿಮ್ಮ ಊಟದ ಆರೋಗ್ಯದ ವಿಚಾರ, ಊಟದ ಒಂದು ಸಮಯವನ್ನು ತುಂಬಾ ಕ್ಲೀನ್ ಆಗಿ ಕೇರ್ಫುಲ್ ಮಾಡ್ಕೊಳ್ಬೇಕಾಗುತ್ತೆ. ಜೊತೆಗೆ ನಿಮ್ಗೆ ನೋಡಿ, 3ನೇ ಮನೆ ಅಂತ ಬಂದಾಗ ಕನ್ಯಾ ರಾಶಿಯಲ್ಲಿ ಶುಕ್ರ ಇರೋದ್ರಿಂದ, ಶುಕ್ರ ನೀಚವಾಗಿರೋದ್ರಿಂದ ನಿಮ್ಮ ಫ್ರೆಂಡ್ಸು ಅಥವಾ ನೀವೇನಾದ್ರು ದುಡ್ಡು ಖರ್ಚು ಮಾಡಿ ನೀವು ತುಂಬಾ ದೊಡ್ಡ ಪಾರ್ಟಿಗಳಿಗೆ ಹೋಗೋದು, ಅಂತ ಕಡೆ ಹೋದಾಗ ಎಲ್ಲೋ ಒಂದ್ ಕಡೆ ನೀವು ಯಾವ್ದಾದ್ರು ಒಂದು ಸಣ್ಣ ಒಂದು ವಿಚಾರದಲ್ಲಿ ಸಿಕ್ಕಾಕೊಳ್ತೀರ ಅಂತ ಹೇಳುತ್ತೆ. ಹಾಗಾಗಿ ನೀವು ತುಂಬಾ ಕೇರ್ಫುಲ್ ಆಗಿರ್ಬೇಕು. ಫ್ರೆಂಡ್ಸ್ ಇಂದ ಎಲ್ಲೋ ಒಂದ್ ಕಡೆ ಲಾಕ್ ಆಗ್ತೀರ ಅಂತ ಕೂಡ ಹೇಳುತ್ತೆ ಕಟಕ ರಾಶಿಯವರು. ಹಾಗಾಗಿ ಈ ಒಂದು ತಿಂಗಳು ನಿಮ್ಮ ಫ್ರೆಂಡ್ಸ್ ಇಂದ ದೂರ ಇದ್ರೆ ಒಳ್ಳೇದಾಗುತ್ತೆ. ಅಥವಾ ನಿಮ್ಮ ಅಣ್ಣ ತಮ್ಮ, ನಿಮ್ಮ ಅಕ್ಕ ತಂಗಿ ಯಾರಿರ್ತಾರೆ ಅವ್ರ ಜೊತೆನೂ ಸ್ವಲ್ಪ ದೂರ ಒಡನಾಟ ಸ್ವಲ್ಪ ಕಮ್ಮಿ ಮಾಡಿ ಅಂತ ಹೇಳುತ್ತೆ. ಯಾಕಂದ್ರೆ ಅದರಿಂದ ನಿಮ್ಗೆ ಖರ್ಚು ಜಾಸ್ತಿ ಆಗ್ತಾ ಹೋಗುತ್ತೆ. ನೋಡಿ, ನಿಮ್ಗೆ 4ನೇ ಮನೆಯಲ್ಲಿ ಸೂರ್ಯ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ನಿಮ್ಮ ಮನೆ ಅಥವಾ ನಿಮ್ಮ ಮನೆಯಲ್ಲಿ ಏನಾದರೂ ಒಳ್ಳೆ ಶುಭ ಕಾರ್ಯಗಳಿದ್ರೆ ಅವೆಲ್ಲ ನಡೀತಾ ಹೋಗುತ್ತೆ. ನೀವು ಅನ್ಕೊಳ್ದಿರಾ ಇರೋಂತಹ ಒಂದು ನೀವು ಮನೆ ತಗೋಬೇಕು ಅಂದ್ರೆ ನಿಮ್ಮ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ನಿಮ್ಮ ಮನೆ ಸಿಕ್ಕೋದು, ಒಳ್ಳೆ ಮನೆ ಸಿಕ್ಕೋದು, ಅಥವಾ ಒಳ್ಳೆ ಕೆಲಸ ಸಿಕ್ಕೋದು, ಕೆಲಸ ಅಂತ ಬಂದಾಗ ಒಳ್ಳೆ ಕೆಲಸ ಸಿಕ್ಕೋದು, ಎಲ್ಲದಕ್ಕಿಂತ ಮುಖ್ಯವಾಗಿ ನೋಡಿ ಕಟಕ ರಾಶಿಯವ್ರಿಗೆ ಏನಪ್ಪಾ ಅಂತಂದ್ರೆ ನಿಮ್ಗೆ 5 ಮತ್ತೆ ನಿಮ್ಗೆ 7ನೇ ಮನೆ ಅಂದ್ರೆ ಮಕರ ರಾಶಿ. 7ನೇ ಮನೆಗೆ ಕೂಡ ಗುರುವಿನ ದೃಷ್ಟಿ ನೇರ 7ನೇ ಮನೆಗೆ ಬಿಡೋದ್ರಿಂದ ನಿಮ್ಮ ಪಾರ್ಟ್ನರ್ಶಿಪ್ ನಿಮ್ಮ ತುಂಬಾ ಚೆನ್ನಾಗಿ ನಿಮ್ಮನ್ನ ನೋಡ್ಕೋತಾರೆ. ಎಲ್ಲೋ ಒಂದ್ ಕಡೆ ನೀವು ಗಂಡ ಹೆಂಡತಿ ಸಮಸ್ಯೆ ಏನಿರುತ್ತೆ ಕಟಕ ರಾಶಿಯವ್ರಿಗೆ ಅದೆಲ್ಲ ಈ ತಿಂಗಳು ಕ್ಲಿಯರ್ ಆಗ್ತಾ ಹೋಗುತ್ತೆ. ತುಂಬಾ ಚೆನ್ನಾಗಿರ್ತೀರಾ. ಹಾಗಾಗಿ ಗಂಡ ಹೆಂಡತಿ ಅಂತ ವಿಷಯ ಬಂದಾಗ ಯಾವ್ದೋ ಒಂದು ಡೈವೋರ್ಸ್ ಆಗೋರು, ಬಿಟ್ಟೋಗಿರೋರು ಕೂಡ ಈ ಒಂದು 45 ದಿನ ತುಂಬಾ ಚೆನ್ನಾಗಾಗ್ತೀರಾ. ಎಲ್ಲ ಒಂದ್ ಕಡೆ ಬಂದು ನಿಮ್ಮ ಸಂಸಾರವನ್ನ ನೀವು ಚೆನ್ನಾಗಿ ನೋಡ್ಕೊಳ್ತೀರಾ ಅಂತ ಹೇಳ್ಬೋದು. ಅದಕ್ಕೆ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ನೀವು ಗುರುವಿನ ಒಂದು ಟೆಂಪಲ್ ಆಗಿರ್ಬೋದು, ಗುರುಗಳನ್ನ ತುಂಬಾ ಆರಾಧಿಸ್ಬೇಕಾಗುತ್ತೆ. ದಕ್ಷಿಣಾಮೂರ್ತಿಯನ್ನ, ಯಾಕಂದ್ರೆ ಗುರುಗಳಿಗೆ ಗುರು ಆಗಿರುವಂತಹ ದಕ್ಷಿಣಾಮೂರ್ತಿಯನ್ನ ತುಂಬಾ ಆರಾಧನೆ ಮಾಡಿ ಅಂತ ಹೇಳ್ತೀನಿ. ಅದರಲ್ಲೂ ನಿಮ್ಮ ವಿದ್ಯೆ, ನಿಮ್ಮ ಜ್ಞಾನ ಅತಿ ಹೆಚ್ಚಾಗ್ತಾ ಹೋಗುತ್ತೆ ಕಟಕ ರಾಶಿಯವ್ರಿಗೆ. ಹಾಗಾಗಿ ನೀವು ಏನೇ ಮಾಡಿದ್ರು ನೀವು ಆರ್ಡರ್ ಹಾಕ್ಬೇಡಿ. ಏನೇ ಮಾಡಿದ್ರು ನಾವು ಓನರ್ ಅನ್ಕೊಂಡ್ ಮಾಡಿದೀರಾ, ನಾವು ಒಬ್ರು ಕೆಲ್ಸದವ್ರು ಅನ್ಕೊಂಡು ನೀವೆಲ್ಲಾ ಕೆಲಸ ಕಾರ್ಯವನ್ನು ನಿಮ್ಮ ಕೆಲ್ಸದವ್ರ ಜೊತೆ, ನಿಮ್ಮ ಕುಟುಂಬದವ್ರ ಜೊತೆ ನೀವು ಒಂದು ಕೈ ಸೇರಿಸಿ ಕೆಲಸ ಮಾಡ್ಕೊಂಡಿದ್ರೆ ತುಂಬಾ ಒಳ್ಳೇದಾಗತ್ತೆ ಕಟಕ ರಾಶಿಯವ್ರಿಗೆ. ಮತ್ತೆ ನೋಡಿ, ನಿಮ್ಗೆ 9ನೇ ಮನೆ ಅಂತ ಬಂದಾಗ ನಿಮ್ಗೆ 9ನೇ ಮನೆಯಲ್ಲಿ ನಿಮ್ಗೆ ರಾಹು ಇರೋದು, 8ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಎಲ್ಲೋ ಒಂದ್ ಕಡೆ ನೀವು ಸ್ವಲ್ಪ ನಿಮ್ಮ ಮನೆಯ ಗುಟ್ಟಾಗಿರ್ಬೋದು, ನಿಮ್ಮ ಸೀಕ್ರೆಟ್ ವಿಷಯ ಆಗಿರ್ಬೋದು, ಅಥವಾ ನಿಮ್ಮ ಆರೋಗ್ಯದ ವಿಷಯ ಆಗಿರ್ಬೋದು, ಯಾರಿಗಾನು ಹೇಳ್ದಿರ ಮುಚ್ಚಿಟ್ಕೊಂಡಿರೋಂಥ ವಿಷಯ ಆಗಿರ್ಬೋದು, ಅದೆಲ್ಲೋ ಒಂದ್ ಕಡೆ ಈಚೆ ಕಡೆ ಬಂದ್ಬಿಡುತ್ತೆ. ಅದರಲ್ಲಿ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಅಥವಾ ನೀವೇನಾದ್ರೂ ನೋಡಿ, ಏನಾದ್ರೂ ನೀವು ಲಾಟ್ರಿ ಬಿಸ್ನೆಸ್ ಅಥವಾ ಲಾಟ್ರಿ ಆಡೋದಾಗಿರ್ಬೋದು, ಇವಾಗ ಜೂಜ್ ಆಡೋದಾಗಿರ್ಬೋದು, ಯಾಕಂದ್ರೆ ಇವಾಗ ಅದು ಒಂದು ದುಡ್ಡು ಮಾಡೋ ವಿಷಯದಲ್ಲಿ ಅದು ಒಂದು ದೊಡ್ಡ ಒಂದು ಬಿಸ್ನೆಸ್ ಆಗ್ಬಿಟ್ಟಿದೆ. ಆ ತರ ಬಿಸ್ನೆಸ್ ಅಲ್ಲಿ ಯಾರಾದ್ರೂ ಇದ್ರೆ, ಕೆಸಿನೋ ಆ ತರ ಏನಾದ್ರೂ ಆಡ್ತಾ ಹೋದ್ರೆ ಆ ಒಂದು ಬಿಸ್ನೆಸ್ ಅಲ್ಲಿ ಎಲ್ಲೋ ಒಂದ್ ಕಡೆ ನಿಮ್ನ ಮೋಸ ಮಾಡೋರು ನಿಮ್ ಜೊತೆನೆ ಇರ್ತಾರೆ ಅಂತ ಹೇಳ್ಬೋದು. ಆತರ ಏನಾದ್ರೂ ಆಡ್ತಾ ಇದ್ರೆ, ಆತರ ಏನಾದ್ರೂ ಬಿಸ್ನೆಸ್ ಮಾಡ್ತಿದ್ರೆ ತುಂಬಾ ಕೇರ್ಫುಲ್ ಆಗಿರ್ಬೇಕಾಗತ್ತೆ ಕಟಕ ರಾಶಿಯವರು. ಹುಷಾರಾಗಿರಿ. ಜೊತೆಗೆ ನೋಡಿ, ನಿಮ್ಗೆ 9ನೇ ಮನೆಯಲ್ಲಿ ಶನಿ, ಅಲ್ಲಿ ನಿಮ್ಗೆ ಗುರುವಿನ ದೃಷ್ಟಿ ಬೀಳೋದ್ರಿಂದ ಅಲ್ಲೂ ಕೂಡ ನಿಮ್ಗೆ ಯಾವುದೇ ಒಂದು ತೊಂದರೆ ಆಗದಿರ ತುಂಬಾ ಚೆನ್ನಾಗಿ ನಿಮ್ಮ ಒಂದು ಪೂರ್ವ ಪುಣ್ಯ, ನಿಮ್ಮ ಭಾಗ್ಯಸ್ಥಾನ ಓಪನ್ ಆಗುತ್ತೆ. ನಿಮ್ಮ ಭಾಗ್ಯಸ್ಥಾನ ಅಂದ್ರೆ ನಿಮ್ಗೆ ಯಾವುದೇ ಒಂದು ಬರೋದಾಗಿರ್ಬೋದು, ಹಳೆ ದುಡ್ಡಾಗಿರ್ಬೋದು, ಹಳೆ ಜಮೀನಾಗಿರ್ಬೋದು, ಮನೆ ಆಗಿರ್ಬೋದು, ಅಥವಾ ಹಿರಿಯರಿಂದ ಏನಾದ್ರೂ ನಿಮ್ಗೆ ಅಪ್ರಿಶಿಯೇಟ್ ಆಗಿರ್ಬೋದು, ಇದೆಲ್ಲವೂ ಕೂಡ ಆಗ್ತಾ ಇರುತ್ತೆ. ನಿಮ್ಮ ಮನೆಯ ಹಿರಿಯರು ಯಾವ್ದಾದ್ರು ಕೆಲಸ ಬಿಟ್ಟಿದ್ರೆ, ಗೌರ್ಮೆಂಟ್ ಜಾಬ್ ಬಿಟ್ಟಿದ್ರೆ ಅದು ನಿಮ್ಮ ಕೆಲಸ ನಿಮ್ದಾಗ್ಬೋದು ಅಂತ ಹೇಳುತ್ತೆ. ಜೊತೆಗೆ ನಿಮ್ಗೆ
12ನೇ ಮನೆ ಅಂತಂದ್ರೆ ಮಿಥುನ ರಾಶಿಯಲ್ಲಿ 12ನೇ ಮನೆಯಲ್ಲಿ ರಾಶಿಯಾಧಿಪತಿ ಬುಧ ನಿಮ್ಗೆ 5ನೇ ಮನೆಗೆ ಹೋಗಿರೋದ್ರಿಂದ ಅಲ್ಲೂ ಕೂಡ ನಿಮ್ಗೆ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಒಟ್ಟಾರೆ ಕಟಕ ರಾಶಿಯವರಿಗೆ ಎಲ್ಲೋ ಒಂದ್ ಕಡೆ, ಅದರಲ್ಲೂ ನೋಡಿ ಪುಷ್ಯ, ಆಶ್ಲೇಷ, ಪುನರ್ವಸು ನಕ್ಷತ್ರದವ್ರಿಗೆ ಒಂದು 50% ಪಾಸಿಟಿವ್, 50% ನೆಗೆಟಿವ್ ಇರುತ್ತೆ. ಹಾಗಾಗಿ ಅದರಲ್ಲೂ ಯಾರೆಲ್ಲ ಪ್ರೆಗ್ನೆನ್ಸಿ ಆಗಿರ್ತೀರ ಅವರು ತುಂಬಾ ಕೇರ್ಫುಲ್ ಆಗಿರಿ, ತುಂಬಾ ಹುಷಾರಾಗಿರಿ ಅಂತ ಹೇಳ್ತಾ ಮುಂದಿನ ರಾಶಿ ಬಗ್ಗೆ ಮಾತಾಡೋಣ.